ಏನ್ರಿ ಹೊಸದವ್ರ ಪೂಜೆ ಆಯ್ತಾ? ಹರಿ ಓಂ ಗುರುಜಿ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ವರಮಹಾಲಕ್ಷ್ಮಿ ಪೂಜೆ 2026 ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೆಲವು ಚಿಂತನೆಗಳನ್ನು ಮಾಡೋಣ. ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಜಗನ್ಮಾತೆ ಮಹಾಲಕ್ಷ್ಮಿ ತಮ್ಮೆಲ್ಲರ ಮೇಲೆ ಕೃಪೆ ಮಾಡಲಿ, ತಮ್ಮ ಕುಟುಂಬದ ಮೇಲೆ ಕೃಪೆ ಮಾಡಲಿ, ಇಡೀ ಲೋಕಕ್ಕೆ, ಸಮಸ್ತ ಲೋಕ ಜನತೆಗೆ ಕೃಪೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಚಿಂತನೆ ಮಾಡೋಣ. ವರ ಅಂದ್ರೆ ಆಶೀರ್ವಾದ, ಬ್ಲೆಸ್ಸಿಂಗ್. ಆಶೀರ್ವಾದ ಕೊಡುವಂತ ತಾಯಿ, ವರವನ್ನು ಕೊಡುವಂತ ತಾಯಿ, ಅವಳೇ ಮಹಾಲಕ್ಷ್ಮಿ. ವರ ಅಂದ್ರೆ ಶ್ರೇಷ್ಠವಾದ್ದು ಕೂಡ. ವರ ಅಂದ್ರೆ ಎರಡು ಅರ್ಥ ಇದೆ. ವರ ಅಂದ್ರೆ ಬ್ಲೆಸ್ಸಿಂಗ್, ಆಶೀರ್ವಾದ, ಅಂಡ್ ವರ ಅಂದ್ರೆ ಶ್ರೇಷ್ಠವಾದ್ದು ಕೂಡ. ಶ್ರೇಷ್ಠವಾದ್ದು ಮತ್ತು ವರವನ್ನು ಕೊಡುವಂತ ತಾಯಿ ವರಮಹಾಲಕ್ಷ್ಮಿ. ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಶಿವ ಮತ್ತು ಪಾರ್ವತಿಯ ಸಂವಾದ ಬರ್ತದೆ. ಶಿವ ಪಾರ್ವತಿ ಕೇಳ್ತಾರೆ, ಜನರಿಗೆ ಭೂಲೋಕದಲ್ಲಿ ಕಲಿಯುಗದಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಕಷ್ಟಗಳನ್ನು ಅನುಭವಿಸ್ತಾ ಇರೋ ಜನರಿಗೆ ಕಷ್ಟದಿಂದ ಪಾರಾಗಲಿಕ್ಕೆ ಯಾವುದಾದ್ರೂ ಸುಲಭವಾದ ದಾರಿ ಇದೆಯಾ ಅಂತ. ಆಗ ಶಿವ ಹೇಳ್ತಾರೆ, ಮಹಾಲಕ್ಷ್ಮಿಯ ಕೃಪೆ ಆದರೆ ಕಷ್ಟ ನಿವಾರಣೆ ಆಗ್ತದೆ, ಸಿಗ್ತದೆ ಮತ್ತು ಮುಕ್ತಿ ಪ್ರಾಪ್ತಿ ಆಗ್ತದೆ. ಮುಕ್ತಿ ಪ್ರದಾಯಿ ಮಹಾಲಕ್ಷ್ಮಿ ಅಂತ ಹೇಳಿದೆ. ಆಗ ಪಾರ್ವತಿ ಹೇಳ್ತಾರೆ, ನನ್ನ ಕಥೆಯನ್ನು ಹೇಳಿ ಅಂತ ಹೇಳಿದಾಗ, ಮಗಧ ದೇಶದಲ್ಲಿ, ಮಗಧ ಅಂದ್ರೆ ಇಂದಿನ ಬಿಹಾರ್ ಇರ್ಬೇಕದು, ಒಬ್ಬ ಹೆಂಗಸಿದ್ಲು. ಅವಳ ಹೆಸರು ಚಾರುಮತಿ ಅಂತ. ಮತಿ ಅಂದ್ರೆ ಬುದ್ಧಿವಂತಿಗೆ. ಚಾರುಮತಿ ತುಂಬಾ ಶೀಘ್ರವಾದ ಒಳ್ಳೆ ಬುದ್ಧಿವಂತ ಹೆಂಗಸು ಅಂತ ಅರ್ಥ. ಅವಳು ತನ್ನ ಗಂಡ ಮಕ್ಕಳು ಮತ್ತು ಕುಟುಂಬದೊಟ್ಟಿಗೆ ಒಂದು ಧಾರ್ಮಿಕ ಜೀವನವನ್ನ, ಆದರ್ಶ ಜೀವನವನ್ನು ನಡೆಸ್ತಾ ಇರ್ತಾಳೆ. ಭಕ್ತಿಯಿಂದ ಭಗವತಿಯ ಸೇವೆ, ಕರ್ಮಯೋಗ ದೃಷ್ಟಿಯಿಂದ ಕುಟುಂಬದ ಕರ್ತವ್ಯ ನಿರ್ವಹಣೆ, ಲೋಕ ಕಲ್ಯಾಣ ದೃಷ್ಟಿಯಿಂದ ಸಮಾಜ ಸೇವೆ, ಇದನ್ನ ಮಾಡಿ ಜೀವನ ಮಾಡ್ತಾ ಇರ್ತಾಳೆ. ಅವಳಿಗೆ ಶ್ರಾವಣ ಶುಕ್ರವಾರದ ಹಿಂದಿನ ದಿವಸ, ಅಂದ್ರೆ ಗುರುವಾರ ದಿವಸ ಒಂದು ಕನಸು ಬೀಳ್ತದೆ. ಅದು ಕನಸು ಅಂತ ಹೇಳೋದಕ್ಕಿಂತ ದರ್ಶನ ಅಂತ ಹೇಳ್ಬೋದು, ವಿಷನ್ ಅಂತ ಹೇಳ್ಬೋದು. ಕನಸಿಗೂ ವಿಷನಿಗೂ ವ್ಯತ್ಯಾಸ ಇದೆ. ನಮ್ಗೆ ಹೆಚ್ಚು ಕಡಿಮೆ ದಿನನಿತ್ಯ ಆಗುವ ಘಟನೆಗಳೆಲ್ಲ ಕನಸು. ಕನಸಿನಲ್ಲಿ ಗುರು ಬಂದ್ರೆ, ಕನಸಿನಲ್ಲಿ ಭಗವಂತ ಬಂದ್ರೆ, ದೇವತೆಗಳು ಬಂದ್ರೆ, ಭಗವಂತನ ಪ್ರಕಟ ಆದ್ರೆ ಅದಕ್ಕೆ ಕನಸು ಅಂತ ಹೇಳೋದಕ್ಕಿಂತ ದರ್ಶನ ಅಂತ ಹೇಳಬೇಕು. ಆ ದರ್ಶನದಲ್ಲಿ ಅವಳಿಗೆ ಮಹಾಲಕ್ಷ್ಮಿ ಬಂದು ಹೇಳ್ತಾಳೆ, ನಾಳೆ ಈ ದಿನ ಶುಭ ದಿನ, ಶ್ರಾವಣ ಮಾಸದ ಶುಕ್ರವಾರ ಶುಭ ದಿನದಿಂದ ನನಗೆ ಪ್ರಾರ್ಥನೆ ಮಾಡು, ಇನ್ನ ಎಲ್ಲ ಕಷ್ಟ ನಿವೃತ್ತಿ ಆಗ್ತದೆ, ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಆಗ ಇವಳಿಗೆ ಎಚ್ಚರ ಆದಾಗ ಆ ದರ್ಶನದಲ್ಲಿ ಏನು ಕನಸು ಕಾಣ್ತದೆ ಬಹಳ ಸ್ಪಷ್ಟವಾಗಿರ್ತದೆ. ದರ್ಶನ ಗುರು ಬಂದ್ರೆ ಅಥವಾ ಭಗವಂತ ಬಂದ್ರೆ ಆ ಕನಸು ಸ್ಪಷ್ಟವಾಗಿದೆ. ಅದಕ್ಕೆ ದರ್ಶನ ಅಂತ ಹೇಳ್ಬೇಕಂದ್ರೆ ಕನಸು ಅಂತ ಹೇಳಬಾರ್ದು. ಕನಸು ನಮ್ಮ ಸುಪ್ತ ಮನಸ್ಸಿಂದ ಬರ್ತದೆ, ದರ್ಶನ ಅದು ನಮ್ಮ ಮೇಲ್ಮಟ್ಟದ ಮನಸ್ಸಿಂದ ಬರ್ತದೆ. ಆಗ ಅವಳು ತನ್ನ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಕರೆದು ಹೇಳ್ತಾರೆ, ನನಗೆ ಹೀಗೆ ಕನಸಾಗಿದೆ, ತಾವೆಲ್ಲ ನನ್ನ ಮನೆ ಬನ್ನಿ, ನಾವು ಪೂಜೆ ಮಾಡ್ತೀವಿ ಅಂತ. ಆ ದಿವಸ ಷೋಡಶೋಪಚಾರ ಪೂಜೆ ಮಾಡ್ತಾ ವರಲಕ್ಷ್ಮಿಯ ವ್ರತವನ್ನು ಮಾಡ್ತಾಳೆ ಅವಳು. ಆ ವ್ರತದಿಂದ ಅವಳಿಗೆ ಮತ್ತು ಆ ಊರಿನ ಎಲ್ಲ ಜನರಿಗೂ ಒಳ್ಳೇದಾಗ್ತದೆ. ಆಮೇಲೆ ಸತತವಾಗಿ ವ್ರತ ನಡೀತಾ ಇರ್ತದೆ. ಈ ವರಮಹಾಲಕ್ಷ್ಮಿ ಅಂದ್ರೆ ಏನು? ವರ ಅಂದ್ರೆ ಆಶೀರ್ವಾದ, ವರ ಅಂದ್ರೆ ಬ್ಲೆಸ್ಸಿಂಗ್ಸ್, ವರ ಅಂದ್ರೆ ಕೃಪೆ. ಆ ಕೃಪೆ ಬಂದದ್ದು ವರಮಹಾಲಕ್ಷ್ಮಿಯಿಂದ. ಲಕ್ಷ್ಮಿ ಅಂತ ಹೇಳಿದ್ರೆ ಆ ಜಗನ್ಮಾತೆಯ ವ್ಯಕ್ತ ರೂಪ.
ಮಹಾಲಕ್ಷ್ಮಿ ಅಂದರೆ ಜಗನ್ಮಾತೆಯ ಅವ್ಯಕ್ತ ರೂಪ. ಎಲ್ಲಿ ನಾವು ಲಕ್ಷ್ಮಿ ಅಂತ ಹೇಳ್ತೇವೆ ವ್ಯಕ್ತ ರೂಪ, ಮಹಾಲಕ್ಷ್ಮಿ ಅವ್ಯಕ್ತ ರೂಪ. ಸರಸ್ವತಿ ಹೇಳ್ತೇವೆ, ಸರಸ್ವತಿ ಅಂತ ಹೇಳಿದಾಗ ವ್ಯಕ್ತ ರೂಪ, ಮಹಾಸರಸ್ವತಿ ಅಂತ ಹೇಳಿದಾಗ ಅವ್ಯಕ್ತ ರೂಪ. ಕಾಳಿ ಅಂತ ಹೇಳ್ತೇವೆ ವ್ಯಕ್ತ ರೂಪ, ಮಹಾಕಾಳಿ ಅವ್ಯಕ್ತ ರೂಪ. ವಿಷ್ಣು ಅಂತ ಹೇಳಿದ್ರೆ ವ್ಯಕ್ತ ರೂಪ, ಮಹಾವಿಷ್ಣು ಅಂದರೆ ಅವ್ಯಕ್ತ ರೂಪ. ಹೀಗೆ ಮಹಾ ಅಂತ ಸೇರಿಸಿದಾಗ ಅವ್ಯಕ್ತ ರೂಪದ ಚಿಂತನೆ. ಮಹಾಲಕ್ಷ್ಮಿಯ ಪೂಜೆ. ಮಹಾಲಕ್ಷ್ಮಿಯ ಪೂಜೆಯಲ್ಲಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯರಾಗಿ ಪ್ರಕಟ ಆಗ್ತಾರೆ ನಮ್ಮ ಜೀವನದಲ್ಲಿ. ಗಜಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವೀರಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿಯಾಗಿ ನಮ್ಮ ಜೀವನದಲ್ಲಿ ವ್ಯಕ್ತ ಆಗ್ತಾರೆ. ಅದು ಪ್ರಕಟ ರೂಪ, ವ್ಯಕ್ತ ರೂಪ. ಪ್ರಕಟ ಮತ್ತು ಅಪ್ರಕಟ. ಪ್ರಕಟ ರೂಪದಲ್ಲಿ ಅಷ್ಟ ಲಕ್ಷ್ಮಿಯರಾಗಿ ವ್ಯಕ್ತ ಆಗ್ತಾರೆ, ಆಶೀರ್ವಾದ ಮಾಡ್ತಾರೆ. ಈ ಅಷ್ಟಲಕ್ಷ್ಮಿಯರು ವ್ಯಕ್ತರಾದಾಗ ಅಷ್ಟ ಸಿದ್ಧಿಗಳು ಬರ್ತಾವೆ ನಮ್ಮ ಜೀವನದಲ್ಲಿ. ಏನು ಬರ್ತವೆ? ಗಜಲಕ್ಷ್ಮಿ ಅಂದರೆ ಅಧಿಕಾರ, ವಿಜಯಲಕ್ಷ್ಮಿ ಅಂದರೆ ವಿಜಯ ಪ್ರಾಪ್ತಿ, ವಿದ್ಯಾಲಕ್ಷ್ಮಿ ಅಂದರೆ ವಿದ್ಯಾಪ್ರಾಪ್ತಿ, ವೀರಲಕ್ಷ್ಮಿ ಅಂದರೆ ಧೈರ್ಯ ಪ್ರಾಪ್ತಿ, ಧಾನ್ಯಲಕ್ಷ್ಮಿ ಅಂದರೆ ಧಾನ್ಯ ಪ್ರಾಪ್ತಿ, ಸಂತಾನ ಲಕ್ಷ್ಮಿ ಅಂದರೆ ಮಕ್ಕಳು ಸಂತಾನ ಪ್ರಾಪ್ತಿ, ಆದಿಲಕ್ಷ್ಮಿ ಅಂತ ಹೇಳಿದ್ರೆ ಮೋಕ್ಷ ಪ್ರಾಪ್ತಿ. ಹೀಗೆ ಮಹಾಲಕ್ಷ್ಮಿಯ ವರಪ್ರಸಾದದಿಂದ ನಮ್ಮಲ್ಲಿ ಭುಕ್ತಿ ಮತ್ತು ಮುಕ್ತಿ ಎರಡೂ ಪ್ರಾಪ್ತಿಯಾಗ್ತದೆ. ಮುಕ್ತಿ ಅಂದರೆ ಬಾಹ್ಯದಲ್ಲಿ ಅಭಿವೃದ್ಧಿ, ಮುಕ್ತಿ ಅಂದರೆ ಅಂತರಂಗದಲ್ಲಿ ಆತ್ಮಜ್ಞಾನ, ಮುಕ್ತಿ. ಇದನ್ನು ಎರಡನ್ನು ಪ್ರಾಪ್ತಿ ಮಾಡುವ ವ್ರತ ವರಮಹಾಲಕ್ಷ್ಮಿ ವ್ರತ. ಅದನ್ನು ತಾವೆಲ್ಲ ಭಕ್ತಿಯಿಂದ ಆಚರಣೆ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿಯ ಕೃಪೆ ಆಗಲಿ, ಆ ಜಗನ್ಮಾತೆಯ ಕೃಪೆ ಆಗಲಿ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ವ್ರತದ ಪ್ರಯುಕ್ತ ನಾವು ಪ್ರಾರ್ಥನೆ ಮಾಡೋಣ. ಹೇ ಜಗದಂಬಾ, ಹೇ ಗಜನ್ಮಾತ, ಹೇ ಸದ್ಗುರು, ಹೇ ಪರಮೇಶ್ವರ, ಹೇ ಸರ್ವೇಶ್ವರ, ಹೇ ಜ್ಞಾನೇಶ್ವರ, ಈ ದಿನದ ವರಮಹಾಲಕ್ಷ್ಮಿಯ ಶುಭ ಅವಸರದಲ್ಲಿ ನಾವೆಲ್ಲ ತಾಯಿಯ ಪೂಜೆ ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡು, ನಮ್ಮ ಮೇಲೆ ಕೃಪೆ ಮಾಡು, ನಮಗೆ ವರದಾನ ನೀಡು. ಅಷ್ಟಲಕ್ಷ್ಮಿಯರು ನಮ್ಮ ಜೀವನದಲ್ಲಿ ಮೂಡಿ ಬರಲಿ. ವರಮಹಾಲಕ್ಷ್ಮಿ ಅಂದರೆ ಬಾಹ್ಯ ಸಂಪತ್ತು ಕೂಡ ಹೌದು, ಅಂತರಂಗ ಸಂಪತ್ತು ಕೂಡ ಹೌದು. ಅಂತರಂಗ ಸಂಪತ್ತು ಶಮ, ದಮ, ತಿರೀಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ ಎಲ್ಲವೂ ಷಟ್ ಸಂಪತ್ತು ಅಂತ ಹೇಳ್ತೇವೆ. ನಮ್ಮ ಆತ್ಮಜ್ಞಾನಕ್ಕೋಸ್ಕರ ನಮ್ಮಲ್ಲಿ ಬರುವ ಈ ಅಷ್ಟ ಬಾಹ್ಯ ಸಿದ್ಧಿಗಳು ಮತ್ತು 6 ಅಂತರಂಗದ ಸಿದ್ಧಿಗಳು ನಮ್ಮಲ್ಲಿ ಪ್ರಾಪ್ತಿಯಾಗಲಿ, ಮನಸ್ಸು ಶುದ್ಧವಾಗಲಿ, ಮುಕ್ತಿ ಮಾರ್ಗ ತೆರೆಕೊಳ್ಳಲಿ. ಆತ್ಮನು ಮೋಕ್ಷಾರ್ಥಂ ಜಗದಿತಾಯಂ ಎಂಬ ಭಾವನೆಯಿಂದ ನಮ್ಮ ಜೀವನವನ್ನು ನಡೆಸುವ ಶಕ್ತಿ ಬರಲಿ. ಹೇ ತಾಯಿ, ನಮ್ಮ ಮೇಲೆ ಕೃಪೆ ಮಾಡು, ನಮ್ಮ ಕುಟುಂಬದವರ ಮೇಲೆ ಕೃಪೆ ಮಾಡು, ಲೋಕದ ಮೇಲೆ ಕೃಪೆ ಮಾಡು, ರಕ್ಷಣೆ ಮಾಡು, ಭಕ್ತಿ ನೀಡು, ಶಕ್ತಿ ನೀಡು, ಮುಕ್ತಿ ನೀಡು. ಇದು ವರಮಹಾಲಕ್ಷ್ಮಿ ವ್ರತ 2020ರ ನಮ್ಮ ಚಿಂತನೆ. ತಮ್ಮೆಲ್ಲರಿಗೂ ಶುಭವಾಗಲಿ.